ಹಲೋ ಮಾಸ್ಟರ್ಸ್, ಎಲ್ರಿಗೂ ನಮಸ್ಕಾರ. PMC ಕನ್ನಡ ವಾಹಿನಿ ಪ್ರಸ್ತುತಪಡಿಸ್ತಾ ಇರುವಂಥ ಸ್ವಾಧ್ಯಾಯ ಯೋಗಕ್ಕೆ ಅಂದರೆ ನಮ್ಮ ಸೀತಾಯಣ ಪ್ರಯಾಣಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ, ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಪಿತಾಮಹ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಪತ್ರಿಜಿಯವ್ರಿಗೂ ಹಾಗೂ ಪತ್ರಿ ಅಮ್ಮನವ್ರಿಗೂ ನನ್ನ ಅನಂತ ಪ್ರಣಾಮಗಳು. ಅಷ್ಟೇ ಅಲ್ಲ, ನನ್ನ ಬದುಕಿನಲ್ಲಿ ಬಂದಂಥ ಎಷ್ಟೋ ಪ್ರತ್ಯಕ್ಷ ಹಾಗೂ ಪರೋಕ್ಷ ಗುರುಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ನಮ್ಮ ಸೀತಾಯಣದ ಮುಖ್ಯ ಏನಂತಾರೆ ಕೇಂದ್ರ ಬಿಂದುವಾಗಿರುವಂಥ ಆ ಸೀತಾಮಾತೆಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಈಗ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇಷ್ಟು ದಿನ ಎಷ್ಟೊಂದು ವಿಷಯಗಳು, ಎಷ್ಟೊಂದು ಅವಳ ಬದುಕಿನ ಎಲ್ಲ ಆಗುಹೋಗುಗಳು ನೋಡ್ತಾ ಇದ್ದೀವಿ ಮಾಸ್ಟರ್ಸ್. ಲವಕುಶರು ಬೆಳೀತಾ ಇದ್ದಾರೆ, ಅವ್ರನ್ನ ಹೇಗೆ ಅವಳು ಒಂದೊಂದು ಸಂಸ್ಕಾರವನ್ನು ಹೇಗೆ ಕಥೆಗಳ ಮೂಲಕ ಅಥವಾ ಒಂದು ರಾಜನಿಗೆ ಬೇಕಾಗಿರುವಂಥ ಎಷ್ಟೆಷ್ಟು ಗುಣಗಳೆಲ್ಲ ಕಥೆಗಳ ಮೂಲಕ ಹೇಗೆ ಅವಳು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾಳೆ, ತಿಳಿಸ್ತಾ ಇದ್ದಾಳೆ ಅನ್ನೋದನ್ನೆಲ್ಲ ನೋಡ್ತಾ ಬಂದ್ವಿ. ಈಗ ಒಂದು ಹಂತ, ಇದು ಒಂದು ಹಂತ, ಒಂದು ಅವಳ ಬಾಲ್ಯವಾಯಿತು ಮತ್ತು ಅವಳ ಮದುವೆ ಮತ್ತು ಅತ್ತೆ ಮನೆ ಒಂದು ಪ್ರಯಾಣ, ವನವಾಸ, ರಾಮನ ಜೊತೆ ಅವಳಿಗಿರುವಂಥ ಒಂದು ಏನಂತಾರೆ ಹೆಜ್ಜೆ ಹೆಜ್ಜೆಗೂ ಇಬ್ಬರು ನೋಡಿದಂಥ ಅನೇಕ ಬದುಕಿನ ಒಂದು ಏರುಪೇರುಗಳು, ನಂತರ ಮತ್ತೆ ಅರಮನೆಗೆ ವಾಪಸ್ ಬರೋದು, ಹಾಗೂ ಈ ಮಧ್ಯೆ ಅರಮನೆಗೆ ವಾಪಸ್ ಬರೋಕ್ಕೆ ಮುಂಚೆ ಲಂಕೆಯ ಒಂದು ವಾಸ, ಅಲ್ಲಿನ ಒಂದು ಎಲ್ಲ ರಾವಣನ ಸಂಹಾರ, ಹಾಗೂ ವಾಪಸ್ಸು ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕ ಆದದ್ದು, ಮತ್ತು ಗರ್ಭಾವಸ್ಥೆಯಲ್ಲಿ ಸೀತೆ ಕಾಡಿಗೆ ಹೋಗಿ ಅಲ್ಲಿ ಮಕ್ಕಳನ್ನು ಹೆತ್ತು ಆ ಮಕ್ಕಳನ್ನು ಅಲ್ಲಿ ಸಾಕಿ ಅವರ ಒಂದು ಬೆಳವಣಿಗೆ, ಏಳಿಗೆ ಇದೆಲ್ಲ ಒಂದು ಹಂತ ಇದುವರೆಗೂ ಮುಗ್ದಿದೆ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂದರೆ, ಸೀತೆ ಓರ್ವ ಹೆಣ್ಣಾಗಿ, ಮಗಳಾಗಿ, ಹೆಂಡತಿಯಾಗಿ ಮತ್ತು ರಾಜನ ಒಂದು ಅಥವಾ ದಶರಥ ಸಾಮ್ರಾಜ್ಯದ ಒಂದು ಸೊಸೆಯಾಗಿ, ಸಾಮಾನ್ಯ ಜನರ ಜೊತೆ ಬೆರೆತು ಹೋಗಿರೋ ಒಂದು ಮಹಿಳೆಯಾಗಿ, ಮತ್ತೆ ಆಕೆ ವಾಪಸ್ ಬಂದಾಗ ಪಟ್ಟದರಸಿಯಾಗಿ, ಮತ್ತು ಈಗ ತಾಯಿಯಾಗಿ, ಇಬ್ಬರು ಮಕ್ಕಳ ಗಂಡು ಮಕ್ಕಳ ಅವಳಿ ಜವಳಿ ಗಂಡು ಮಕ್ಕಳ ತಾಯಿಯಾಗಿ, ಅಷ್ಟೇ ಅಲ್ಲ ಒಂದು ಮನುಷ್ಯಳಾಗಿ ಅವಳ ಈ ಜನ್ಮ ಏನಿದೆ, ಆ ಉನ್ನತ ಆತ್ಮ ಏನಿದೆ ಅಥವಾ ಉನ್ನತ ಒಂದು ಶಕ್ತಿ ಏನಿದೆ, ಆ ಶಕ್ತಿ ಭೂಮಿಗೆ ಒಂದು ಜನ್ಮ ಎತ್ತಿ ಬಂದು ಅವಳು ಮಾಡಬೇಕಾಗಿರುವಂತಹ ಎಲ್ಲ ಕೆಲಸಗಳು ಏನಿದೆ, ಆ ಎಲ್ಲ ಕೆಲಸಗಳಲ್ಲಿ ಈ ಮಹಿಳೆ ಅಥವಾ ಒಂದು ಹೆಣ್ಣು ತಾನು ಒಂದು ಶಕ್ತಿಯಾಗಿ ಏನೆಲ್ಲ ಮಾಡ್ತಿದ್ದಾಳೆ ಅದೆಲ್ಲದರ ಒಂದು ಘಟ್ಟಕ್ಕೆ ಬಂದಿದ್ದೀವಿ ನಾವೀಗ. ಕೆಲವೊಂದು ಮುಗಿದಿದೆ. ಈ ಒಂದು ಘಟ್ಟ ಏನಿದೆ ಅಲ್ಲ, ಸೀತೆ ಈ ಅಧ್ಯಾಯದಲ್ಲಿ ಏನು ಹೇಳ್ತೀವಿ ಅಂದರೆ, ಸೀತೆ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಎಷ್ಟೆಷ್ಟೋ ಮಹೋತ್ತರವಾದಂಥ ಕೆಲಸಗಳು ಮಾಡಿದ್ದಾಳೆ, ಉನ್ನತವಾದಂಥ ಕೆಲಸಗಳು ಮಾಡಿದ್ದಾಳೆ. ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಹೇಗೆ ಅವಳು ಒಂದು ಹೆಣ್ಣಾಗಿ ಅಥವಾ ಒಂದು ಸಾಮ್ರಾಜ್ಞಿಯಾಗಿ ಹೇಗೆ ಜನಸಾಮಾನ್ಯರ ಜೊತೆ ಸುತ್ತಮುತ್ತಲಿನ ತನ್ನ ಬದುಕಿನ ಅಥವಾ ದಿನಚರಿಯಲ್ಲಿ ಹೇಗೆ ಅವಳು ಬದುಕ್ತಿದ್ಲು, ಯಾವ ರೀತಿ ಅವಳು ಬೇರೆಯವ್ರಿಗೆ ನೆರವಾಗ್ತಾ ಇದ್ಲು ಅನ್ನೋದು ಈ ಒಂದು ಅಧ್ಯಾಯದಲ್ಲಿ ಬಹಳ ಕೂಲಂಕುಷವಾಗಿ ಹೇಳಿದ್ದಾರೆ. ನನಗೇನನ್ಸುತ್ತೆ ಅಂದರೆ, ಈ ಅಧ್ಯಾಯದಲ್ಲಿ ಇದು ಬಹಳ ಒಂದೇ 1% ಅಥವಾ ಒಂದು ಚಿಕ್ಕ ಅಂಶ ಅಷ್ಟೇ. ನಾವು ಬಹುಶಃ ಡೆನಾಮೇರಿಯಂ ಎಷ್ಟೆಷ್ಟೋ ಅವರು ಧ್ಯಾನದಲ್ಲಿ ಅಥವಾ ಅವರ ಒಂದು ಪ್ರಜ್ಞಾಶಕ್ತಿ ಏರಿಸ್ಕೊಂಡಾಗ ಎಷ್ಟೆಷ್ಟೋ ಘಟನೆಗಳು ನೋಡಿರಬಹುದು, ಇನ್ನಷ್ಟು ಆಕೆ ಅರ್ಥ ಮಾಡ್ಕೊಂಡಿರ್ಬೋದು. ಆದರೆ ಒಂದು ಸಂಕೀರ್ಣ, ಒಂದು ಒಟ್ಟುಗೂಡಿಸಿ ಒಂದು ಪುಸ್ತಕದಲ್ಲಿ ನಮಗೆ ತಿಳಿಸ್ಬೇಕಾಗಿ ಆಕೆ ಹೇಳಿದಾಗ ಬಹುಶಃ ಇದು ಒಂದು ಅಂಶವಾಗಿ ಆಕೆ ಹೇಳಿದಾಳೆ. ಇನ್ನಷ್ಟು ಸೀತಾಮಾತೆ ಮಾಡಿರಬಹುದು, ಎಷ್ಟೆಷ್ಟೋ ಆಕೆಯಿಂದ ಆಗಿದೆ. ಆದರೆ ಯಾವುದೂ ಆಕೆ ಎಂದೂ
ಪ್ರಚಾರಕ್ಕಾಗಲಿ 4 ಜನರಿಗೆ ತಿಳಿಸ್ಬೇಕು ಅಂತಾಗಲಿ ತನ್ನ ಒಂದು ಹೆಮ್ಮೆ ಗರಿಮೆ ಎಲ್ಲ ಗೊತ್ತಾಗಬೇಕು ಅಂತಾಗಲಿ ಯಾವತ್ತೂ ಸೀತಾಮಾತೆ ಮಾಡಿಲ್ಲ. ಆದರೆ ಈ ಒಂದು ಅಧ್ಯಾಯದಲ್ಲಿ ಮಾತ್ರ ನಮ್ಗೆ ಎಷ್ಟೆಷ್ಟು ಆಕೆಯ ಒಂದು ಉನ್ನತವಾದ ತ್ಯಾಗ ಹಾಗೂ ಸೇವಾ ಮನೋಭಾವ, ಸೇವೆ ಇದು ಬಹಳ ಎತ್ತಿ ಹಿಡಿಯುವಂಥ ಒಂದು ಗುಣ ಈ ಅಧ್ಯಾಯದಲ್ಲಿ. ಹಾಗಾಗಿ ನೋಡೋಣ ಬನ್ನಿ ಹೇಗೆ ಆಕೆ ಬದುಕ್ತಾ ಇದ್ಲು. ಅಂದರೆ ಈ ಒಂದು ಹಂತ ಹೇಳ್ದಂಗೆ ಮಾಸ್ಟರ್ಸ್, ಅವಳಿ ಜವಳಿ ಮಕ್ಕಳು ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಬಹುಶಃ ಒಂದು 10-11 ವಯಸ್ಸಿರಬಹುದು, ಅದು ಎಲ್ಲೂ ಉಲ್ಲೇಖ ಆಗಿಲ್ಲ. ಆದರೆ ಒಂದು ಕಥೆಯ ಒಂದು ಸಾಗುವಿಕೆಯಲ್ಲಿ ನಾನು ಅರ್ಥ ಮಾಡ್ಕೊಂಡದ್ದು, ಏಕೆಂದರೆ ಮಕ್ಕಳು ಸಾಕಷ್ಟು ದೊಡ್ಡವರು ಆಗ್ತಿದ್ದಾರೆ. ಈ ಹಂತದಲ್ಲಿ ಸೀತೆ ಹೇಗೆಲ್ಲ ಆ ಕಾಡಲ್ಲಿದ್ದಾಗ, ಆ ಒಂದು ಆಶ್ರಮದಲ್ಲಿದ್ದಾಗ ಸಹಾಯ ಮಾಡ್ತಿದ್ಲು ಅನ್ನೋದನ್ನು ನೋಡೋಣ. ಹೀಗೆ ದಿನಗಳು ಕಳೀತಾ ಇತ್ತು. ಆಗ ಒಮ್ಮೆ ಇದ್ದಕ್ಕಿದ್ದಂಗೆ ಸೋಮ ಮಾಮೂಲಂಗೆ ತನ್ನ ಒಂದು ದಿನಚರಿ, ಮಕ್ಕಳನ್ನ ಶಾಲೆಗೆ ಕಳಿಸೋದಾಗಿರ್ಬೋದು, ಬೆಳಗಿನ ಒಂದು ಚಟುವಟಿಕೆಗಳೆಲ್ಲ ಮುಗಿಸ್ಕೊಂಡು ಮಾತೆ ಹತ್ರ ಬರ್ತಾಳೆ. ಆದರೆ ಮಾತೆ ಬಹಳ ಮೌನವಾಗಿರ್ತಾಳೆ. ಅಂದರೆ ಈಕೆನ ಈಗ ಮಾತಾಡಿಸ್ದೇ ಇರೋದು ಒಳ್ಳೆಯದು ಅಂತ ಸೋಮಂಗೆ ಅನಿಸುತ್ತೆ. ಏನಾಗಿರ್ಬೋದು, ಬಹಳನೇ ಒಂದು ಗಾಂಭೀರ್ಯ, ಬಹಳ ಒಂದು ಮೌನ. ಆಕೆ ಯಾರೊಡನೆ ಮಾತಾಡುವ ಪರಿಸ್ಥಿತಿಲಿರಲಿಲ್ಲ. ಹಾಗಾಗಿ ಸೋಮ ಆಯಿತು, ಇಲ್ಲಿ ಏನೋ ನಡೆದಿದೆ, ಬೇಡ, ತೊಂದರೆ ಕೊಡೋದು ಬೇಡ ಅಂತ ತನ್ನ ಕೆಲಸಗಳಲ್ಲಿ ವ್ಯಸ್ತವಾಗಿರ್ತಾಳೆ. ಪದೇ ಪದೇ ಮಾತೆ ಬಾಗಿಲ ಹತ್ರ ನೋಡ್ತಿರ್ತಾಳೆ. ಅಂದರೆ ಇದು ಒಂದು ಆಶ್ರಮದ ಕುಟೀರಕ್ಕೆ ಒಂದು ಬಾಗಿಲ ಒಂದಷ್ಟು ದೂರ ನಂತರ ನಾವು ಏನು ಗೇಟ್ ಅಂತ ಹೇಳ್ತೀವಲ್ವ, ಆಶ್ರಮಕ್ಕೆ ಒಂದು ಹೆಬ್ಬಾಗಿಲು, ಮಹಾದ್ವಾರ, ಅದರತ್ತ ನೋಡ್ತಿರ್ತಾಳೆ ಸೀತಾಮಾತೆ. ಸೋಮ ನೋಡ್ತಾಳೆ, ಯಾಕೆ ಈ ಥರ ನೋಡ್ತಾ ಸುಮಾರು ಹೊತ್ತು, ಒಂದು ದಿನ ಕಳೆಯುತ್ತೆ, ಸುಮಾರು ಹಗಲೆಲ್ಲ ಕಳೆಯುತ್ತೆ. ಏನು ನೋಡ್ತಾಳೆ ಅಂತ ಅನ್ಕೋತಾಳೆ ಸೋಮ. ಬಂತು ಕೇಳ್ತಾಳೆ ಕೂಡ, ಯಾರನ್ನಾದ್ರೂ ನಿರೀಕ್ಷೆ ಮಾಡ್ತಿದ್ಯಾ, ಯಾರಾದ್ರೂ ಬರಬೇಕಾ ಅಂತೆಲ್ಲ, ಅಥವಾ ಶ್ರೀರಾಮಚಂದ್ರ ಬರ್ತಾನಾ ಅಂತೆಲ್ಲ ಅನ್ಕೋತಿರ್ತಾಳೆ, ಕೇಳ್ತಾಳೆ. ಸೀತೆ ಹೇಳ್ತಾಳೆ, ಇಷ್ಟರಲ್ಲೇ ಗೊತ್ತಾಗುತ್ತೆ, ನೋಡ್ತಾ ಇರು ಅಂತ. ಸುಮಾರು ಒಂದು ಅಷ್ಟು ಹೊತ್ತಿನ ನಂತರ, ಬಹುಶಃ ಒಂದು ಅಪರಾಹ್ನದ ಸಮಯದಲ್ಲಿ, ಒಂದು ಹೆಣ್ಣು ಹುಲಿ ಆ ಬಾಗಿಲು ಅಥವಾ ನಾವು ಗೇಟ್ ಅಂತ ಏನು ಕರಿತೀವಿ ಅಲ್ಲಿ ಬಂದು ಕೂರ್ತಾಳೆ. ಹೆಣ್ಣು ಹುಲಿ ಸುಮಾರು ಒಂದು ತಾಯಿ ಅಂತ ಹೇಳ್ಬೋದು. ಆ ಹೆಣ್ಣು ಹುಲಿ ಸಹ ಒಂದು ತಾಯಿ. ಅವಳು ಬಂದು ಗೇಟ್ ಹತ್ರ ಕೂರ್ತಾಳೆ. ಒಂದು ಗರ್ಜನೆ ಅಥವಾ ಅಳುವನ್ನು ಬಿಡ್ತಾಳೆ. ಸೀತೆ ಕಣ್ಣೆತ್ತಿ ನೋಡ್ತಾಳೆ. ಗೊತ್ತು ಸೀತೆಗೆ ಇವಳು ಬರ್ತಿದ್ದಾಳೆ, ಇವಳು ಬರುತ್ತಾಳೆ, ಅಲ್ಲಿ ಏನೋ ಹೇಳ್ತಿದ್ದಾಳೆ ಅನ್ನೋದು ಗೊತ್ತು. ಆದರೆ ಸೀತೆ ಅವಳತ್ತ ನೋಡ್ದಿರೋ ಹಾಗೆ ತಿರುಗಿ ತನ್ನ ಕುಟೀರದ ಬಾಗಿಲು ಹಾಕ್ಬಿಡ್ತಾಳೆ. ಸೋಮಗೆ ಏನೂ ಅರ್ಥ ಆಗಲ್ಲ, ಏನು ನಡೀತಾ ಇದೆ, ಅಲ್ಲಿ ಬಂದು ಹುಲಿ ಕೂತಿದೆ, ಈಕೆ ಇಲ್ಲಿ ಬಾಗಿಲು ಹಾಕೊಂಡು ಒಳಗೆ ಸೇರ್ಕೊಂಡಿದ್ದಾಳೆ, ಏನೂ ಅರ್ಥ ಆಗಲ್ಲ. ಹೀಗೆ ಇದೇ ಪರಿಸ್ಥಿತಿಯಲ್ಲೇ 1 ದಿನ, 2 ದಿನ, 3 ದಿನ ಕಳೆದು ಹೋಗುತ್ತೆ. ಸೋಮ ಬಂದು ಮತ್ತೆ ಕೇಳ್ತಾಳೆ, ಏನಿದು, ಯಾಕೆ, ಅವಳಿಗೇನಾದರೂ ಆಗಿದೆಯಾ, ಗಾಯ ಆಗಿದೆಯಾ, ತೊಂದರೆ ಆಗಿದೆಯಾ, ಏನಾಗಿದೆ ಅಂತ ಸೋಮ ಬಂದು ಕೇಳ್ತಾಳೆ. ಆಗ ಸೀತೆ ಹೇಳ್ತಾಳೆ, ಹೌದು ನೋವಾಗಿದೆ, ತೊಂದರೆ ಆಗಿದೆ, ಆದರೆ ದೇಹಕ್ಕಲ್ಲ. ಅವಳು ಗಾಯಗೊಂಡಿದ್ದಾಳೆ, ಆದರೆ ದೇಹಕ್ಕಲ್ಲ, ಶರೀರಕ್ಕಲ್ಲ, ಹೃದಯಕ್ಕೆ ಗಾಯಗೊಂಡಿದ್ದಾಳೆ, ಹೃದಯಕ್ಕೆ ನೋವು ಉಂಟಾಗಿದೆ. ಸಮಯ ಆಗಲಿ, ನಾನು ಹೋಗ್ತೀನಿ, ಅವಳ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಹೀಗೆ 2 ಹಗಲು 2 ರಾತ್ರಿ ಕಳೆದ ನಂತರ 3ನೇ ದಿನ ಮುಂಜಾನೆ ಹೋಗಿ ಸೀತೆ ಅವಳನ್ನು ನಿಧಾನಕ್ಕೆ ನೇವರಿಸ್ತಾ, ಆ ಹುಲಿ ಸಾಕಷ್ಟು ಬಾರಿ ಆಗೊಮ್ಮೆ ಈಗೊಮ್ಮೆ ಅವಳ ಒಂದು ದನಿಯನ್ನ, ಅಳುವನ್ನ ಒಂದು ಆರ್ತನಾದವಾಗಿ ಬಿಡ್ತಾ ಇರ್ತಾಳೆ. ಆದರೂ ಸೀತೆ ಅವಳತ್ತ ನೋಡ್ತಿರಲ್ಲ. ಈಗ 2 ದಿನಗಳ ಕಳೆದ ನಂತರ ಮತ್ತೆ ಸೀತೆ ನಿಧಾನಕ್ಕೆ ಬಂದು ಅವಳನ್ನು ತಲೆ ಸವರಿ ನೇವರಿಸಿ ಮಾತಾಡಿಸ್ತಾಳೆ, ನೀನು ಮಾಡಿದ್ದು ಸರಿನಾ ಅಂತ. ಆ ಅಳುಕು, ಆ ಹುಲಿಯಲ್ಲಿ ಆ ಒಂದು ಅಪರಾಧ ಪ್ರಜ್ಞೆ, ಅವಳು ತಲೆ ತಗ್ಗಿಸಿ ಹುಲಿ ಕೂರ್ತಾಳೆ. ಯಾಕೆಂದರೆ ಅವಳಿಗೆ ತಾನೇನೋ ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ ಅನ್ನೋ ಅರಿವಾಗಿದೆ. ಸೀತೆ ಅವಳಿಗೆ ಗೊತ್ತು ಇವಳಿಂದ ತಪ್ಪು ನಡೆದಿದೆ. ಆಗ ಸೀತೆ ಹೇಳ್ತಾಳೆ, ಹೆದರ್ಕೋಬೇಡ, ನೀನಿವಾಗ ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದ್ಯಾ, ನೀನು ನಿನ್ನ ಮಕ್ಕಳು ಕಾಡಿಂದ ಬಹುದೂರ, ಅಂದರೆ ಕಾಡಿನ ಬಹುದೂರ, ದಟ್ಟವಾದ ಕಾಡು ಅಂತ ಏನು ಹೇಳ್ತೀವಲ್ಲ ಆ ಹಂತಕ್ಕೆ ಹೊರಟು ಹೋಗು, ನಿನ್ಗೆ ಯಾರೂ ತೊಂದರೆ ಮಾಡೋದಿಲ್ಲ, ಸಾಕಷ್ಟು ಜನ ನಿನ್ನನ್ನು ಹುಡುಕ್ತಾ ಇದ್ದಾರೆ, ಹಾಗಾಗಿ ಅವರ ಕಣ್ಣು ತಪ್ಪಿಸಿ ಹೋಗು, ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗು ಅಂತ ಹೇಳೋಷ್ಟೊತ್ತಿಗೆ 3 ಪುಟಾಣಿ ಮರಿಗಳು ಮರದಡಿಯಲ್ಲಿದ್ದಂಥ ಓಡೋಡಿ ಬರ್ತವೆ. ಸೀತೆ ಅವುಗಳಿಗೂ ಆಶೀರ್ವದಿಸಿ ಹುಲಿಗೂ ಆಶೀರ್ವದಿಸಿ ಕಳಿಸ್ತಾಳೆ. ಇವೆಲ್ಲ ನೋಡ್ತಿದ್ದಂಥ ಸೋಮಗೆ
ಅರ್ಥ ಆಗಲ್ಲ ಏನು ನಡೀತಾ ಇದೆ ಅಂತ. ಆಗ ಬಂದು ಸೀತೆ ಹೇಳ್ತಾಳೆ, ಈ ಹುಲಿಯಿಂದ ಒಂದು ಮಗು ಮೃತಪಟ್ಟಿದೆ, ಸಾವನ್ನಪ್ಪಿದೆ. ಹಾಗಾಗಿ ಅವಳಿಗೆ ನೋವಿಗೆ ಆದರೆ ಅವಳಿಗೆ ಗೊತ್ತು ತಾನು ಮಾಡಿದ ತಪ್ಪು. ನೋಡಿ, ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿದೆ. ನಾವು ಈ ಕಲಿಕಾಲದಲ್ಲಿ ಮನುಷ್ಯರು ಎಷ್ಟು ತಪ್ಪು ಮಾಡ್ತಾ ಇದ್ರು, ನಾವು ತಪ್ಪಾಗಿದೆ ಅಂತ ಬಹುಶಃ ಆತ್ಮಸಾಕ್ಷಿ ಒಳಗಿದ್ದಿರ್ಬೋದು, ಆದರೆ ಮೇಲ್ ತೋರಿಸ್ಕೊಳ್ಳೋದಾಗ್ಲಿ ಅಥವಾ ಯಾರ ಹತ್ರ ನಾವು ಅಪರಾಧವನ್ನು ಏನು ಕನ್ಫೆಸ್ ಅಂತ ಹೇಳ್ತೀವಲ್ಲ, ಒಪ್ಪಿಕೊಳ್ಳೋದಾಗ್ಲಿ ನಾವು ಮಾಡೋದಿಲ್ಲ. ಆದರೆ ಆ ಕಾಲದಲ್ಲಿ ಪ್ರಾಣಿಗಳು ಕೂಡ ತನ್ನಿಂದ ತಪ್ಪಾಯಿತು ಅಂತ ಅರಿವು ಎಷ್ಟರ ಮಟ್ಟಿಗೆ ಪ್ರಜ್ಞಾಶಕ್ತಿ ಪ್ರಕೃತಿಯಲ್ಲಿತ್ತು ಆಗಿನ ಕಾಲದಲ್ಲಿ ಅಂತ ಈ ಒಂದು ಅಧ್ಯಾಯದಲ್ಲಿ ಹಂತ ಹಂತವಾಗಿ ಗೊತ್ತಾಗುತ್ತೆ. ಅಷ್ಟು ಅದ್ಭುತವಾಗಿದೆ. ಹೀಗೆ ಸೋಮ ಬಂದು ಕೇಳಿದಾಗ ಮತ್ತೆ ಸೀತಾಮಾತೆ ಹೇಳ್ತಾಳೆ, ನೋಡು, ಈ ಥರ ಒಂದು ಮಗು ಸಾವನ್ನಪ್ಪಿದೆ, ಈ ಹುಲಿ ಆ ಮಗುನ ಸಾಯಿಸ್ಬಿಟ್ಟಿದೆ. ಯಾಕೆ ಸಾಯಿಸ್ತು ಅಂದರೆ ತನ್ನ ಮಗುವನ್ನು ಆ ಜನರು ಸಾಯಿಸ್ಬಿಟ್ಟಿದ್ದಾರೆ. ಯಾರು, ಕಾಡು ಜನರ, ಊರು ಜನರ ಗೊತ್ತಿಲ್ಲ. ಆದರೂ ಯಾರೋ ಒಬ್ಬ ಮನುಷ್ಯ ತನ್ನ ಮಗುವನ್ನು ಸಾಯಿಸಿದ ಒಂದು ಕಿಚ್ಚಿಗೆ, ಸೇಡಿಗೆ, ನೋವಿಗೆ, ಅವಸರದಲ್ಲಿ ತಗೊಂಡಂತಹ ನಿರ್ಧಾರಕ್ಕೆ ಬಂದು ಆ ಕೋಪದಲ್ಲಿ ಬಂದು ಒಂದು ಮಗುವಿನ ಜೀವ ಅಥವಾ ಹತ್ಯೆ ಮಾಡಿಬಿಟ್ಟಿದ್ದಾಳೆ. ಹಾಗಾಗಿ ಅವಳು ಬಂದು ಈ ಸೀತಾಮಾತೆ, ನಮ್ಮ ಸೀತಾಮಾತೆ ಹತ್ರ ತನ್ನ ತಪ್ಪನ್ನು ಒಪ್ಪಿಸಿ ಪಶ್ಚಾತ್ತಾಪ ಪಟ್ಟು ಅವಳ ಆಶೀರ್ವಾದ ಪಟ್ಟು ಹೋದ್ಲು. ಇದಿಷ್ಟು ನಡೆದದ್ದು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ಅಂಶಗಳು ಬಹಳ ಇದೆ, ಅದಕ್ಕೆ ಬರೋಣ. ಈ ಎಲ್ಲ ನಡುವೆ ಹುಲಿಗೆ ಆಶೀರ್ವಾದಿಸಿ ಕಳಿಸ್ತಾಳೆ. ಅಷ್ಟರಲ್ಲಿ ಸೋಮಾಗಿ ಹೇಳ್ತಾಳೆ, ಬಾ, ಒಂದು ತುಂಬ ಅಡುಗೆ ಮಾಡಬೇಕು ಅಂತ ಹೇಳಿ ಬಂದು ರಾಶಿ ಅಡುಗೆಗೆ ಅಣಿ ಆಗ್ತಾರೆ ಇಬ್ಬರು. ಮಾಡಬೇಕಾದ್ರೆ ಪದೇ ಪದೇ ಅನ್ಕೋತಾ ಇರ್ತಾಳೆ, ಹನುಮಂತ ಬರಬೇಕು, ಒಂದು ರಥ ತೊಗೊಂಡು ಬರಬೇಕು, ಆಂಜನೇಯ ಇಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿತ್ತು, ಹನುಮಂತ ಎಲ್ಲಿ ಅಂತ ನೆನೆಸ್ಕೊಳ್ಳೋ ಅಷ್ಟೊತ್ತಿಗೆ ಹನುಮಂತ ಬಂದ್ಬಿಡ್ತಾನೆ. ತಾಯಿಯ ಒಂದು ಕೂಗಿಗೆ ಎಲ್ಲಿದ್ನೋ ನಮ್ಮ ಹನುಮಂತ ಬಂದ್ಬಿಡ್ತಾನೆ. ರಥದೊಡನೆ ಬರ್ತಾನೆ. ಏನಾಯ್ತಮ್ಮ, ನಿನ್ನ ಕೂಗು ಕೇಳಿಸ್ತು, ಅದಕ್ಕೆ ಬಂದೆ ಅಂತ ಹೇಳ್ತಾನೆ ಹನುಮಂತ. ಸೋಮಾಗೂ ಅರ್ಥ ಆಗಲ್ಲ, ಯಾಕೆ ಹನುಮಂತ ಬರಬೇಕು, ಏನು ನಡೀತಾ ಇದೆ, ಒಂದು ಅರ್ಥ ಆಗಲ್ಲ ಸೋಮಗೆ. ಇಷ್ಟರಲ್ಲೇ ಹನುಮಂತ ಬರೋಷ್ಟ್ರೊಳಗೆ ಮಾಡಿದ ಅಡುಗೆಯನ್ನೆಲ್ಲ ರಥದಲ್ಲಿರಿಸಿ ತಾನು ಮಹಾರಾಣಿಯಾಗಿ ಉಡುಪುಗಳನ್ನು ಧರಿಸಿ ಹನುಮಂತಂಗೆ ಹೇಳ್ತಾಳೆ, ನಡಿ ಹೋಗೋಣ ಅಂತ. ಇವೆಲ್ಲವೂ ಒಂದು ಮ್ಯಾಜಿಕ್ ಥರ ನಡೀತಾ ಇರುತ್ತೆ ಸೋಮಗೆ. ಏನಕ್ಕೆ ಇವಳು ರಾಣಿಯಾಗಿ ಬಟ್ಟೆ ತೊಟ್ಟು, ಉಡುಪುಗಳನ್ನ ಹೊತ್ತು, ಆಭರಣಗಳನ್ನೆಲ್ಲ ತೊಟ್ಟು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ನಾನು ಬಂದು ತಿಳಿಸ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾಳೆ ಹನುಮಂತನ ಜೊತೆ. ಪ್ರತಿ ಊರು, ಹಳ್ಳಿ ಹುಡ್ಕೊಂಡು ಹೋಗ್ತಾರೆ. ಹಳ್ಳಿ ಎಷ್ಟೋ ಹಳ್ಳಿಗಳು ದಾಟದ ಮೇಲೆ ಒಂದು ಹಳ್ಳಿಗೆ ಬಂದು ಸೀತೆ ಹೇಳ್ತಾಳೆ, ಹಾಂ, ಇದೇ ಹಳ್ಳಿ. ಅಲ್ಲಿ ಒಂದು ಮನೆಯಲ್ಲಿ ಹೋಗಿ ಬಾಗಿಲು ತಟ್ಟಿ ನಿಲ್ಲುತ್ತಾಳೆ, ಇರು ಹನುಮಂತ, ಇಲ್ಲೇ ಬರಬೇಕಾಗಿರೋದು ನಾವು ಅಂತ. ಬಾಗಿಲು ತೆಗೆದವನೇ ಆ ಮನೆ ಯಜಮಾನ ಹಠಾತ್ತಾಗಿ ನಿಂತು ಬಿಡ್ತಾನೆ. ಅರೆರೆ, ಏನಿದು, ನಮ್ಮ ಮಹಾರಾಣಿ. ಊಹಿಸ್ಕೊಳ್ಳಿ ಮಾಸ್ಟರ್ಸ್, ಎಲ್ಲೋ ಒಂದು ಹಳ್ಳಿಲಿ ಅಯೋಧ್ಯೆಯ ಪಟ್ಟ ಧರಿಸಿ ಇದ್ದಕ್ಕಿದ್ದ ಹಾಗೆ ಬಾಗಿಲಲ್ಲಿ ಬಂದು ನಿಂತರೆ ಎಂಥವ್ರಿಗೆ ಆಗಲಿ ಒಂದು ಶಾಕ್ ಅಥವಾ ಗಾಬರಿ, ಆಶ್ಚರ್ಯ ಎಲ್ಲವೂ ಆಗುತ್ತೆ. ಹಾಗೆ ಆ ಮನೆ ಯಜಮಾನನಿಗೂ ಇದೇನಿದು, ನಮ್ಮ ರಾಣಿ ಇಲ್ಲಿ ಬಂದು ಇಷ್ಟೊತ್ತಿನಲ್ಲಿ ನಿಂತ್ಕೊಂಡಿದ್ದಾಳಲ್ಲ ಅಂತ ಅವನಿಗೆ ತಬ್ಬಿಬ್ಬಾಗ್ಬಿಡ್ತಾನೆ. ಆದರೂ ಕರಿತಾನೆ ಒಳಗೆ ಬಂದು, ನಿನ್ನನ್ನು ಸ್ವಾಗತಿಸೋ ಪರಿಸ್ಥಿತಿಲಿ ನಾವಿಲ್ಲ ತಾಯಿ, ನಮ್ಮನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಒಳಗೆ ಕರೆದುಕೊಂಡು ಹೋಗಿ ಕೂರಿಸ್ತಾನೆ. ಅವನ ಹೆಂಡತಿ ಪ್ರಪಂಚವೇ ತಲೆಯ ಮೇಲೆ ಬಿದ್ದ ಹಾಗೆ ಒಂದು ಮೂಲೆಯಲ್ಲಿ ಕೂತು ಊಟ ನೀರು ಯಾವುದೂ ಇಲ್ಲದೆ ದುಃಖ ತಪ್ತಳಾಗಿ ಕೂತಿರ್ತಾಳೆ. ಇದೇ ಮನೆಗೆ ಬರಬೇಕಾಗಿತ್ತು ಸೀತೆ. ಆ ಹೆಂಡತಿ, ಆ ತಾಯಿಯನ್ನು ಸಂತೈಸಲಿಕ್ಕೆ, ಅವಳಿಗೆ ಊಟೋಪಚಾರಗಳನ್ನು ಕೊಟ್ಟು ಅವಳ ನೋವನ್ನು ನಿವಾರಿಸಲಿಕ್ಕೆ ಬರ್ತಾಳೆ ಸೀತೆ. ಯಾರು ಈ ತಾಯಿ? ಆ ಹುಲಿ ಕೊಂದಿರುತ್ತಲ್ಲ ಮಗು, ಆ ಮಗುವಿನ ತಾಯಿಗೆ. ಆ ಹಳ್ಳಿಗೆ ಸೀತೆ ಹನುಮಂತನ ಜೊತೆ ಊಟ ಉಪಚಾರಗಳೊಡನೆ ಬರ್ತಾಳೆ ಆ ತಾಯಿಗೆ ಸಾಂತ್ವನ ಹೇಳಕ್ಕೆ. ಆ ಮನೆ ಯಜಮಾನ ಕೈ ಎತ್ತಿ ಮುಗಿತಾನೆ. 3-4 ದಿನಗಳಿಂದ ಮಗ ಕಳ್ಕೊಂಡಾಗಿಂದ ಒಂದಗಳ ಅನ್ನ ತಿಂದಿಲ್ಲ, ಒಂದು ತೊಟ್ಟು ನೀರು ಸಹ ಕುಡ್ದಿಲ್ಲ ನನ್ನ ಹೆಂಡತಿ, ಏನು ಮಾಡಬೇಕೋ ತೋಚ್ತಿಲ್ಲಮ್ಮ ಅಂತ. ಆಗ ಸೀತೆ ಅವಳಿಗೆ ಸಾಂತ್ವನ ಹೇಳಿ, ಯೋಚಿಸ್ಬೇಡ, ಈ ಊಟವನ್ನು ತಿಂದು ಈ ನೀರನ್ನು ಕುಡಿದು ಸ್ವಲ್ಪ ಸುಧಾರಿಸಿಕೋ, ನಿನ್ನ ನೋವು ನನಗೆ ಅರ್ಥ ಆಗುತ್ತೆ, ನಾನು ಒಬ್ಳು ತಾಯಿ, ನಿನ್ನ ನೋವು, ಒಂದು ಮಗುವನ್ನು ಕಳ್ಕೊಂಡ ತಾಯಿ ಸಂಕಟ ಏನು ಅಂತ ತಾಯಿಯಾಗಿ ನನಗೂ ಅರ್ಥ ಆಗುತ್ತೆ ಅಂತ ಸೀತಾಮಾತೆ ಬಹಳ ಒಂದು ಸಮಾಧಾನವಾಗಿ
ಅವಳ ದುಃಖವನ್ನು ತಾನೇ ಅನುಭವಿಸ್ತಾ ಇರೋಳ ಹಾಗೆ ಅವಳಿಗೆ ತುಂಬ ಸಾಂತ್ವನ ಹೇಳ್ತಾಳೆ. ಆಕೆಯ ಮಾತು ಕೇಳಿ ಆ ತಾಯಿ ಉಂಡು ಕುಡಿದು ಅಷ್ಟರೊಳಗೆ ನಿದ್ರಾದೇವಿ ಆವರಿಸಿ ವಿಶ್ರಾಂತಿ ತಗೋತಾಳೆ. ಹೀಗೆ ಆಕೆಯನ್ನು ಮಲಗಿಸಿ ಸೀತೆ ಬರೋಷ್ಟೊತ್ತಿಗೆ ಊರೆಲ್ಲ ಅಷ್ಟೊತ್ತಿಗೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ, ಅಯ್ಯೋ ಸೀತಾಮಾತೆ ಮಹಾರಾಣಿ ಬಂದ್ಬಿಟ್ಟಿದ್ದಾಳೆ ಅಂತ. ಎಲ್ಲರೂ ಬರ್ತಾರೆ, ಎಲ್ಲರೂ ಹೇಳ್ಕೊತಾರೆ, ಹೀಗೊಂದು ಹುಲಿ ನಮ್ಮ ಮಗುನ ತಿಂದುಬಿಡ್ತು, ನಮ್ಮ ಮಗುನ ಸಾಯಿಸ್ಬಿಡ್ತು ಅಂತ ಹೇಳ್ಕೊತಾರೆ. ಆ ಹುಲಿನ ನಾವು ಬಿಡೋದಿಲ್ಲ, ಬೇಟೆ ಆಡಿ ಅದನ್ನು ಸಾಯಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಸೀತಾಮಾತೆ ಹೇಳ್ತಾಳೆ, ದಯವಿಟ್ಟು ಆ ಕೆಲಸ ಮಾಡಿಬಿಡಿ, ಒಂದು ಸಾವಿಗೆ ಇನ್ನೊಂದು ಸಾವು ಹೀಗೆ ಬೆಳ್ಕೋತಾ ಹೋಗುತ್ತೆ, ದಯವಿಟ್ಟು ಆ ಕೆಲಸ ಮಾಡಬೇಡಿ ಅಂತ ಹೇಳಿ ಸಮಾಧಾನ ಪಡಿಸಿ ಆ ರಾತ್ರಿ ಅಲ್ಲೇ ಉಳ್ಕೊಂಡು ಬೆಳಗಿನ ಜಾವ ಮತ್ತೆ ಎಲ್ಲರೂ ಹೊರಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲಿಗೆ? ಕಾಡಿಗೆ, ಹುಲಿಯನ್ನು ಬೇಟೆ ಆಡಿ ಸಾಯಿಸ್ಲಿಕ್ಕೆ. ಅಷ್ಟೊತ್ತಿಗೆ ಊರಲ್ಲಿರುವ ಹೆಣ್ಣು ಮಕ್ಕಳೆಲ್ಲ ಬಂದು ಅವರನ್ನು ತಡೆ ನಿಲ್ತಾರೆ. ನಮ್ಮ ಮಹಾರಾಣಿ ಇಷ್ಟು ದೂರ ನಮಗೋಸ್ಕರ ಬಂದಿರಬೇಕಾದ್ರೆ ನಾವು ಈ ಕೆಲಸ ಮಾಡಬಾರ್ದು, ಯಾರು ಎಲ್ಲೂ ಹೋಗಬೇಡಿ ಅಂತ. ಅಷ್ಟೇ ಅಲ್ಲ, ಆ ಮಗುವಿನ ತಾಯಿ ಕೂಡ ಬರ್ತಾಳೆ, ಬಂದು ಹೇಳ್ತಾಳೆ, ಈ ರೀತಿ ನನ್ನ ಮಗನನ್ನು ಕನಸಲ್ಲಿ ಕಂಡೆ, ಅವನು ಹೇಳಿದಾನೆ ಆ ಹುಲಿದೇನೂ ತಪ್ಪಿಲ್ಲ, ಅವಳು ಒಂದು ಮಗುನ ಕಳ್ಕೊಂಡಿದ್ದಾಳೆ, ಅವಳ ದುಃಖಕ್ಕೆ ಈ ರೀತಿ ಮಾಡಿದ್ಲು, ದಯವಿಟ್ಟು ಯಾರು ಹೋಗಬೇಡಿ, ನನ್ನ ಮಗನಿಗೋಸ್ಕರ ದಯವಿಟ್ಟು ಯಾರು ಬೇಟೆ ಆಡಬೇಡಿ ಅಂತ ಆ ತಾಯಿ ಕೂಡ ಬಂದು ಸಮಾಧಾನ ಪಡಿಸ್ತಾಳೆ. ಇವೆಲ್ಲವೂ ನಡೀತಿರುತ್ತೆ. ಸೀತಾಮಾತೆ ಆ ತಾಯಿಗೆ ಇನ್ನಷ್ಟು ಸಾಂತ್ವನ ಹೇಳಿ ಮತ್ತೆ ಹೇಳ್ತಾಳೆ, ಈ ಮಗುವನ್ನ ದುಃಖವನ್ನು ನಾನು ನಿನಗೆ ನೀಗಿಸಲಾರೆ, ಆದರೆ ಕೆಲವು ವರ್ಷಗಳಲ್ಲಿ ಇನ್ನೊಂದು ಮಗು ಹುಟ್ಟುತ್ತೆ, ನಿನಗೆ ಸಾಕಷ್ಟು ಸಂತಸ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ಆಶೀರ್ವಾದ ಮಾಡಿ ಎಲ್ಲರನ್ನೂ ಹರಿಸಿ ಆಕೆ ವಾಪಸ್ ಬರ್ತಾಳೆ. ಇವೆಲ್ಲವೂ ನಡೀತಿರುತ್ತೆ. ಆಂಜನೇಯ ಇದೆಲ್ಲವನ್ನು ಒಂದು ವಿಟ್ನೆಸ್ ಅಂತೀವಲ್ಲ, ಸಾಕ್ಷಿಯಾಗಿ ನೋಡ್ತಿರ್ತಾನೆ. ವಾಪಸ್ ಬಂದ್ಮೇಲಂತೂ ಆಶ್ರಮಕ್ಕೆ ಬಹಳ ಒಂದು ಗಂಭೀರವಾಗಿಬಿಟ್ಟಿರ್ತಾಳೆ ಸೀತೆ. ಏಕೆಂದರೆ ಇದೆಲ್ಲವೂ ನಡೀತಾ ಇರೋದು ಆಕೆಗೆ ಬಹಳ ಹಿಂಸೆ ಕೊಡ್ತಾ ಇದೆ. ಆಕೆ ಪ್ರಕೃತಿಗೆ ವಿರುದ್ಧವಾಗಿ ಮಾನವ ಮತ್ತು ಪ್ರಕೃತಿಗೆ ಇಲ್ಲಿ ಏನು ಒಂದು ಆಕ್ರೋಶ ಈಗಾಗಲೇ ಶುರು ಆಗ್ಬಿಟ್ಟಿದೆ. ಆವತ್ತಿನ ಆ ಘಟನೆಯಿಂದನೇ ಒಂದು ನಾಂದಿ ಆಗ್ಬಿಟ್ಟಿದೆ. ಮಾನವನಿಗೂ ಮತ್ತು ಪ್ರಕೃತಿಗೂ ಇರುವ ಒಂದು ಯುದ್ಧ, ಒಂದು ಮೂಕವಾದ ಒಂದು ಸಂಗ್ರಾಮ, ಹೋರಾಟ ಆಗಲೇ ಶುರು ಆಗ್ಬಿಟ್ಟಿತ್ತು. ಇದೆಲ್ಲವನ್ನು ಸೀತೆ ಗ್ರಹಿಸ್ಬಿಟ್ಟಿದ್ಲು. ಅದಕ್ಕೆ ಏನೋ ಒಂದು ನೋವು, ದುಃಖ, ದುಗುಡದಿಂದ ಆಕೆ ತನ್ನಷ್ಟಿಗೆ ತಾನು ಬಹುಶಃ ಏನು ಯೋಚನೆ ಮಾಡ್ತಿದ್ಲೋ, ಇದೆಲ್ಲ ಹೇಗೆ ನಿವಾರಿಸ್ಬೇಕು ಅಂತ. ಅಷ್ಟರಲ್ಲಿ ರಾಮಚಂದ್ರ ಬರ್ತಾನೆ. ರಾಮಚಂದ್ರ ಬಂದು ಸಂತೈಸ್ತಾನೆ ಆಕೆನ. ಹೌದು, ಇದೆಲ್ಲ ಏನು ನಡೀತಾ ಇದೆ ಅಂತ. ಆಕೆ ಗೊತ್ತಾಗುತ್ತೆ, ಇದು ಕಾಡು ಜನರು ಮಾಡ್ತಿರೋ ಕೆಲಸ ಅಲ್ಲ, ಅಯೋಧ್ಯೆಯಿಂದ ಬಂದ ಜನರು. ಅಂದರೆ ಇಲ್ಲಿ ಕಾಡು ಜನರು ಬೇಟೆ ಆಗೋದು ತಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ. ಆದರೆ ಬೇರೆಯವರು ನಗರದಿಂದ ಬಂದು ಬೇಟೆ ಆಡೋರು ತಮ್ಮ ಒಂದು ಪ್ಲೆಷರ್ ಅಥವಾ ಒಂದು ಶೋಕಿಗೋಸ್ಕರ ಮಾಡೋವಂಥದ್ದು. ಈ ವಿಷಯ ಆ ಗ್ರಾಮದಲ್ಲಿ ತಿಳಿದಾಗ ಬಹಳ ನೊಂದ್ಕೊಂಡ್ಬಿಡ್ತಾಳೆ. ರಾಮನಿಗೂ ಹೇಳ್ತಾಳೆ, ನೋಡು ಈ ಥರ ಆಗ್ತಿದೆ, ಇದಕ್ಕೇನಾದರೂ ಒಂದು ನಾವು ಕಾನೂನುಗಳು ನಿಯಮಗಳು ತರಬೇಕು ರಾಮಚಂದ್ರ ಅಂತ ಹೇಳ್ತಾಳೆ. ಹೀಗಾಗ್ಲಿ ಅಲ್ಲಿಂದ ಬಂದದ್ದು. ಅಲ್ಲಿ ನೋಡಿ, ಇದೆಲ್ಲವೂ ಏನು ನಾವು ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ, ಅರಣ್ಯ ಇಲಾಖೆಯಲ್ಲಿ ಏನು ಒಂದು ಕಟ್ಟುಪಾಡುಗಳು, ಕಾನೂನು ಎಲ್ಲ ನೋಡ್ತೀವಿ, ಇದರ ನಾಂದಿ, ಇದರ ಅಡಿಪಾಯ ತ್ರೇತಾಯುಗದಲ್ಲೇ ಹಾಕಿದ್ರು ಅನ್ನೋದನ್ನ ನನಗಿದು ಓದ್ಬೇಕಾದ್ರೆ ಗೊತ್ತಾಯ್ತು ಮಾಸ್ಟರ್ಸ್. ಇವೆಲ್ಲವೂ ನಾವು ಅರ್ಥ ಮಾಡ್ಕೋಬೇಕಾರೋ ಅಂತ ಈ ವಿಷಯ. ದಿನಗಳು ಹೀಗೆ ಕಳೀತಾ ಇತ್ತು. ಇಷ್ಟರಲ್ಲಿ ಒಂದಿನ ಹನುಮಂತ ಕೂತಿರ್ತಾನೆ ಬಾಗ್ಲಲ್ಲಿ. ಸೋಮ ಬೆಳಗ್ಗೆ ಎದ್ದು ಬಂದು ನೋಡಿದ್ರೆ ತಾಯಿ ಇಲ್ಲ. ಹನುಮಂತ ಗೇಟ್ ಹತ್ರ ಕೂತಿದ್ದಾನೆ. ಏನಪ್ಪ ಆಯಿತು ಅಂದರೆ ಹೇಳ್ತಾನೆ, ಮಾತೆ ಮತ್ತು ಪ್ರಭುಗಳು ಇಬ್ಬರು ಪರ್ಯಟನೆಗೆ ಹೋಗಿದ್ದಾರೆ. ಏನು ಪರ್ಯಟನೆಗೆ? ಈಗಾಗಲೇ ನೋಡಿ, ಒಂದು ನಾವು ಅರ್ಥ ಮಾಡ್ಕೋಬೇಕು, ಸೀತೆ ಒಂದು ಹಂತ, ಅವಳೆಲ್ಲ ಹಂತಗಳು ದಾಟಿ ಇದು ಅವಳು ಕೊನೆಯ ಹಂತ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗುತ್ತೆ. ಆದರೆ ಅವಳ ಬದುಕಿನ ಒಂದು ಆಯಸ್ಸೇನಿದೆ, ಆ ಆಯಸ್ಸು ಮುಗಿಯುವ ಕೊನೆಯ ಒಂದು ಅಧ್ಯಾಯದಲ್ಲಿ ಇವೆಲ್ಲವೂ ನಡೀತಾ ಇರುತ್ತೆ. ಅವಳು ಏನು ಮಾಡಬೇಕು, ಇನ್ನು ಭೂಮಿಯಿಂದ ಹೊರಡುವ ಮುಂಚೆ ಏನು ಮಾಡಬೇಕು, ಪ್ರಕೃತಿಯಲ್ಲಿ ಎಲ್ಲ ಕಡೆ ತನ್ನ ಒಂದು ಶಕ್ತಿನ ಪಸರಿಸಬೇಕು ಅನ್ನೋ ಒಂದು ಕೆಲಸ ಈಗ ಮಾಡ್ತಿದ್ದಾಳೆ ಮಾತೆ. ರಾಮಚಂದ್ರ ಕೂಡ ಆಕೆ ಜೊತೆ ಬಂದಿದ್ದಾನೆ. ಇವೆಲ್ಲವೂ ಸೋಮಗೆ ಗೊತ್ತಿಲ್ಲ. ಅವಳು ಹಿಂಗೆ ಬರ್ತಾನೆ, ಎಲ್ಲಿ ಇವಳು ಇಲ್ಲೇ ಕೂತಿದ್ದ, ಏನೇನೋ ಪ್ರಶ್ನೆಗಳು. ಆದರೆ ಹನುಮಂತ ಹೇಳ್ತಾನೆ, ಇದ್ಯಾವುದು ರಾಮನಿಗಾಗಲಿ ಸೀತೆಗಾಗಲಿ ಲೆಕ್ಕವಿಲ್ಲ. ಅವರು ಎಲ್ಲಿ ಕೂಡ ಯಾವ ರೂಪವಾಗಾದರೂ ಎಲ್ಲಿ ಕೂಡ ಹೋಗಿ ಬರೋಷ್ಟು ಶಕ್ತಿ ಇಬ್ಬರಿಗೂ ಇದೆ ಅಂತ ತಿಳಿಸಿ ಅವರಿಡೀ ಪ್ರಪಂಚವನ್ನು ಪರ್ಯಟನೆ ಮಾಡಿಕೊಂಡು ಬರ್ತಾರೆ. ಇಷ್ಟರಲ್ಲೇ ಸೀತೆ ಅಲ್ಲಿ ಕೂತಿರ್ತಾಳೆ, ದೇಹ ಮಾತ್ರ ಅಲ್ಲಿರುತ್ತೆ, ಆದರೆ ಆಕೆ ಅಲ್ಲಿ ಇರೋದಿಲ್ಲ. ಮಳೆ ಬರೋದಕ್ಕೆ ಶುರು ಆಗುತ್ತೆ. ಅಯ್ಯಯ್ಯೋ ಮಳೆ ಬರ್ತಾ ಇದೆಯಲ್ಲ, ಹೆಂಗೆ ಇನ್ನು ಮಳೆಗಾಲ, ಇಂದ್ರ ಮಳೆ ತರಿಸ್ಬೇಡ ಅಂತ ಹೇಳ್ತಾನೆ ಹನುಮಂತ. ಮಾತೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾಳೆ ಕಾಡಲ್ಲಿ.
ಆದರೆ ಸೋಮ ಹೇಳ್ತಾಳೆ ಮಳೆ ಬರದೆ ಹೋದರೆ ವನ್ಯಜೀವಿಗಳೆಲ್ಲ ನೊಂದ್ಕೊಂಡ್ಬಿಡ್ತವೆ, ಮಾತೆಗೆ ಇದು ಇಷ್ಟ ಇಲ್ಲ ಅಂತ. ನೋಡಿ ಎಷ್ಟು ಒಂದೊಂದು ಕಾಳಜಿ, ಒಂದೊಂದಕ್ಕೂ ಕಾಳಜಿ ಇಲ್ಲಿ ಎಷ್ಟು ಚೆನ್ನಾಗಿ ಗೊತ್ತಾಗತ್ತೆ ನಮಗೆ. ಆಗ ಹನುಮಂತ ತನ್ನ ಶಕ್ತಿ ಪ್ರಯೋಗ ಮಾಡಿ ಮಾತೆಗೆ ಏನೂ ಆಗದೆ ಇರೋ ಹಾಗೆ ಮಳೆ ಬಂದರೂ ಸಹ ಅವಳು ಕೂತಂಥ ಜಾಗದಲ್ಲಾಗಲಿ ಸುತ್ತಮುತ್ತಲಿನ ಒಂದು ಭೂಪ್ರದೇಶದಲ್ಲಾಗಲಿ ಒಂದು ಚೂರು ಒದ್ದೆ ಆಗದೆ ಇರೋಂಗೆ ಹನುಮಂತ ನೋಡ್ಕೋತಾನೆ. ಇದೆಲ್ಲವೂ ಅವನ ಶಕ್ತಿ, ಅವನ ಒಂದು ಅದ್ಭುತವಾದ ಪವಾಡ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವನಿಗೆ ಆ ಶಕ್ತಿ ಬಂದಿದ್ದು ಮತ್ತೆ ಆ ತಾಯಿಯಿಂದ, ಆ ಪ್ರಭುಗಳಿಂದ. ಇವೆಲ್ಲವನ್ನು ಸೋಮ ಒಂದು ಸಾಕ್ಷಿಭೂತಳಾಗಿ ಗಮನಿಸ್ತಾ ಇದ್ದಾಳೆ. ಇವೆಲ್ಲವೂ ನಡೀತಾ ಇದೆ. ಹೀಗೆ ಕೆಲವು ದಿನಗಳ ಕಳೆದು ಹೋಗುತ್ತೆ. ಮಾತೆ ವಾಪಸ್ ಬರ್ತಾಳೆ. ಅಯ್ಯೋ ಬಂದ್ಲಲ್ಲ ಮಾತೆ, ಅವಳು ಹಸುವಾಗಿರ್ಬೋದು ಅಂತ ಹೇಳಿ ಇವಳೇನೋ ಹಣ್ಣು ಹಂಪಲು ಕೊಡಕ್ಕೆ ಹೋಗ್ತಾಳೆ. ಆದರೆ ಮಾತೆ ಹೇಳ್ತಾಳೆ, ಇಲ್ಲ, ಇಡೀ ಪ್ರಪಂಚವನ್ನು ಸುತ್ತಿ ಬಂದಿದ್ದೀವಿ, ಎಲ್ಲ ಕಡೆ ಪ್ರೀತಿ ಹಂಚಿ ಬಂದಿದ್ದೀವಿ, ಎಲ್ಲರೂ ಅದ್ಭುತವಾದ ಊಟ ಉಪಚಾರಗಳನ್ನು ಕೊಟ್ಟು ನಮ್ಮನ್ನು ಸಂತೈಸಿದ್ದಾರೆ, ನನಗೀಗ ಯೋಚನೆ ಇಲ್ಲ. ಎಲ್ಲರೂ ಎಷ್ಟು ಪ್ರೀತಿಯಿಂದ ಇದ್ದಾರೆ, ಪ್ರಾಣಿ ಪಕ್ಷಿಗಳು, ಕಾಳಜಿ, ಪ್ರೀತಿ, ಉಪಚಾರ, ಎಲ್ಲವೂ ಸಹೃದಯತೆ ಎಲ್ಲ ಕಡೆ ನೋಡಿದ್ದೀನಿ, ನನಗೆ ಬಹಳ ನೆಮ್ಮದಿ ಆಯಿತು ಅಂತ ಹೇಳ್ತಾಳೆ ಸೋಮ. ನೋಡಿ, ಮಾತೆಗೆ ಗೊತ್ತಿಲ್ವೇ, ಇದೆಲ್ಲವೂ ನಮಗೆ ತಿಳಿಸುವಂತಹ ವಿಷಯಗಳು. ಅವಳಿಗೆ ಗೊತ್ತಿಲ್ಲದೆ ಇಲ್ಲ. ಪ್ರಪಂಚದಲ್ಲಿ ಯಾವ್ಯಾವ ಸ್ಥಳದಲ್ಲಿ ಹೇಗಿದೆ ಅನ್ನೋದು ಅವಳಿಗೆ ಗೊತ್ತಾಗಬೇಕಾಗಿಲ್ಲ. ಆದರೆ ನಮಗೆ ತಿಳಿಸುವಂಥದ್ದು ಏನು ತಿಳ್ಕೊಬೇಕು ನಾವಿಲ್ಲಿ ಅಂದರೆ, ಎಂಥ ಅಧಃಪತನ ಅಥವಾ ಎಂಥ ಅಧೋಗತಿ ಬಂದ್ಬಿಟ್ರು ಎಲ್ಲೋ ಒಂದು ಕಡೆ ಸಕಾರಾತ್ಮಕತೆ ಇದ್ದೇ ಇರುತ್ತೆ. ಎಲ್ಲೋ ಒಂದು ಕಡೆ ಆ ಮಹಾಶಕ್ತಿ ನಮ್ಮನ್ನು ಕಾಪಾಡೋದಕ್ಕೆ ಇದ್ದೇ ಇರುತ್ತೆ. ಸಹೃದಯರು ಇದ್ದೇ ಇರ್ತಾರೆ. ಸಕಾರಾತ್ಮಕ ಮನೋಭಾವ ಇರೋಂಥ ಎಷ್ಟೆಷ್ಟೋ ಜನರು ಇದ್ದೇ ಇರ್ತಾರೆ. ಹಾಗಾಗಿ ನಾವು ಧೃತಿಗಡಬೇಕಾಗಿಲ್ಲ, ಹೆದರಬೇಕಾಗಿಲ್ಲ ಅನ್ನೋದನ್ನು ನಾವಿಲ್ಲಿ ಕಲಿಬಹುದು. ಒಂದು ಬಹಳ ಭೀಕರವಾದ ಘಟನೆ ಕೆಲವೇ ದಿನಗಳಲ್ಲಿ ನಡೆದು ಹೋಗುತ್ತೆ. ಒಂದು ದಿನ ಆಶ್ರಮಕ್ಕೆ ಒಂದು ತಾಯಿ ಮಗಳು ಬಹಳ ಗಾಯಗೊಂಡು ಬರ್ತಾರೆ. ಸೇವಕರೆಲ್ಲ ಓಡಿ ಬಂದು ಆಶ್ರಮವಾಸಿಗಳು ಕರ್ಕೊಂಬರ್ತಾರೆ. ಆ ತಾಯಿ ಬಹಳ ಪೆಟ್ಟು ತಿಂದಿರ್ತಾಳೆ. ಆ ಹೆಣ್ಣು ಮಗಳು, ಆಕೆಗೆ ಆಗಬಾರದ ಅತ್ಯಾಚಾರ ನಡೆದಿರುತ್ತೆ. ನೋಡಿ ಮಾಸ್ಟರ್ಸ್, ಇದು ತ್ರೇತಾಯುಗದಲ್ಲೇ ಇದು ಹೆಂಗೆ ಶುರುವಾಗಿದೆ ನೋಡಿ. ಈಗ ನಾವು ಎಷ್ಟೋ ಕಡೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನೋಡ್ತೀವಿ, ಆದರೆ ಇದರ ಒಂದು ಬೀಜ ಆಗಲೇ ಬಿತ್ತಿಬಿಟ್ಟಿದ್ರು. ಹೆಂಗೆ ಬಿತ್ತಿದ್ರು ಅನ್ನೋದಕ್ಕೆ ರಾವಣನ ಒಂದು ನಕಾರಾತ್ಮಕ ಶಕ್ತಿ. ಅಂದರೆ ಅವನು ಮಾಡಿದಂಥ ಎಷ್ಟೆಷ್ಟೋ ಮಾಡಬಾರ್ದು ಕೆಲಸಗಳು, ಹೆಣ್ಣು ಮೇಲೆ ಅವನು ಮಾಡಿದಂಥ ದೌರ್ಜನ್ಯಗಳು, ಆ ಒಂದು ಅಲೆಗಳಿದೆಯಲ್ಲ, ಆ ನಕಾರಾತ್ಮಕ ಭಾವನೆಯ ಒಂದು ಅಲೆಗಳು, ಅದಕ್ಕೆ ನಾವು ವೈಬ್ರೇಷನ್ಸ್ ಅಂತ ಹೇಳ್ತೀವಲ್ಲ. ಅದಕ್ಕೆ ಗುರುಗಳು ಪತ್ರಿಜಿ ಎಷ್ಟೋ ಸರಿ ಹೇಳೋದು, ಎಷ್ಟೇ ಏನು ನಡೀತಾ ಇದ್ರು ನೀವು ಪಾಸಿಟಿವ್ ಆಗಿರಿ ಅಂತ. ಯಾಕೆಂದರೆ ನಾವು ಒಂದಿಷ್ಟು ನೆಗೆಟಿವ್ ಯೋಚನೆ ಮಾಡಿದ್ರು ಅದು ಎಷ್ಟೋ ವರ್ಷಗಳವರೆಗೆ ಅದರ ಒಂದು ಪ್ರಭಾವ ಇರುತ್ತೆ. ರಾವಣ ಮಾಡಿದಂಥ ಮಹಾಕೃತ್ಯಗಳಿಂದ ಆಗಲೇ ಎಷ್ಟೆಷ್ಟೋ ಪ್ರಕೃತಿಯಲ್ಲಿ ಇವೆಲ್ಲ ಶುರು ಆಗ್ಬಿಟ್ಟಿತ್ತು. ಅದಕ್ಕೆ ಇದು ಒಂದು ಘಟನೆ ಆಗ ನಡೆದಿರುತ್ತೆ. ಆ ಹೆಣ್ಣು ಮಗುವಿಗೆ ಆಗಬಾರ್ದು ಅನ್ಯಾಯ ಆಗಿರುತ್ತೆ. ಯಾರಿಂದ? ಕಳ್ಳಕಾಕರಿಂದ. ಆ ಕಳ್ಳಕಾಕರು ಯಾರು? ಈ ಆಶ್ರಮಕ್ಕೆ ಆ ತಾಯಿ ಮಗಳು ಆಕೆಯ ಮದುವೆನ ಆಮಂತ್ರಣವನ್ನು ಕೊಡೋದಕ್ಕೆ ಗುರುಗಳ ಹತ್ರ ಬರ್ತಿರ್ತಾರೆ. ದಾರಿಯಲ್ಲಿ ಕಳ್ಳಕಾಕರು ಅವ್ರನ್ನ ಕದಿಯೋ ಒಂದು ನೆಪದಲ್ಲಿ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿರ್ತಾರೆ. ಯಾಕೆ ಅಂದರೆ ಆ ಹೆಣ್ಣು ಮಗುವಿನ ತಂದೆ ಮೇಲೆ ಯಾರಿಗೋ ಸೇಡಿರುತ್ತೆ. ಆ ಸೇಡನ್ನು ತಪ್ಪೇ ಮಾಡದಿರೋ ಹೆಣ್ಣು ಮಗು ಈ ರೀತಿ ತೆತ್ತಬೇಕಾಗತ್ತೆ. ಇದು ಗೊತ್ತಾಗಿ ತಾಯಿ ತುಂಬ ನೊಂದ್ಕೋತಾಳೆ. ಬಹಳ ವೇಗವಾಗಿ ಇಬ್ಬರಿಗೂ ಶುಶ್ರೂಷೆ ಮಾಡ್ತಾರೆ. ಎಷ್ಟೋ ಮೂಲಿಕೆಗಳಿಂದ ಸೋಮ ಮತ್ತು ಸೀತೆ ಇಬ್ಬರು ಶುಶ್ರೂಷೆ ಮಾಡ್ತಾರೆ. ಬಹಳ ಹದಗೆಟ್ಟಿರೋ ಪರಿಸ್ಥಿತಿ ಆಗಿರುತ್ತೆ ಆ ಹೆಣ್ಣು ಮಗಳದು. ಆದರೆ ಅವಳನ್ನು ಶುಶ್ರೂಷೆ ಮಾಡೋದ್ರಲ್ಲಿ, ಅಂದರೆ ಹೀಲಿಂಗ್ ಅಂತ ನಾವೇನು ಕರಿತೀವಲ್ಲ, ಅದನ್ನು ಸೀತಾಮಾತೆ ಸಂಪೂರ್ಣವಾಗಿ ಹೀಲಿಂಗ್ ಮಾಡಿ ಆಕೆಗೆ ಏನೂ ಆಗಿಲ್ವೇನೋ ಅನ್ನೋ ರೀತಿ ಆಕೆಗೆ ನಿವಾರಿಸ್ಬಿಡ್ತಾಳೆ. ಅಷ್ಟೇ ಅಲ್ಲ, ಆ ತಾಯಿ ಮಗಳು ಇಬ್ಬರಿಗೂ ನಡೆದ ಘಟನೆ ಬಗ್ಗೆ ನೆನಪೇ ಇರೋದಿಲ್ಲ. ಅವಳ ಶಕ್ತಿಯಿಂದ ಆ ರೀತಿ ಮಾಡಿಬಿಡ್ತಾಳೆ. ಆ ರೀತಿ ಪರಿವರ್ತನೆ ಆಗೋಗುತ್ತೆ. ಯಾರಿಗೂ ನೆನಪಿರಲ್ಲ, ಆ ರೀತಿ ಪರಿವರ್ತನೆ ಆಗುತ್ತೆ. ಇದೆಲ್ಲರ ನಡುವೆ ಈ ತಾಯಿ ಮಗುಳಿಗೆ ಅವ್ರು ಏನು ಶುಶ್ರೂಷೆ ಮಾಡುವ ನಂತರ ದಿನ ಅಂದರೆ ಒಂದು ದಿನದ ನಂತರ ಆಶ್ರಮವಾಸಿಗಳೆಲ್ಲ ಆ ಕಳ್ಳರನ್ನು ಹಿಡಿದು ಗುರುಗಳ ಹತ್ರ ತರ್ತಾರೆ. ಇನ್ನೇನು ಆ ಗುರುಗಳು ಶಾಪ ಕೊಡಬೇಕು. ಅದರಲ್ಲಿ ಅದು ಸೀತಾಮಾತೆಗೆ ಗೊತ್ತಾಗಿ ಶುಶ್ರೂಷೆ ಮಾಡ್ತಿದ್ದನ್ನು ಬಿಟ್ಟು ಓಡಿ ಹೋಗ್ತಾಳೆ. ಓಡಿ ಹೋಗಿ ಅದು ಯಾವ ಒಂದು ಶಕ್ತಿ ಅವಳ ಮೇಲೆ ಬಂದ್ಬಿಟ್ಟಿರುತ್ತೋ ಎಚ್ಚರದಿಂದ ಆಕೆ ತಡಿತಾಳೆ ಗುರುಗಳನ್ನ. ಶಾಪ ಕೊಡುವಂಥ ಕಾಲ ಮುಗಿದು ಹೋಯ್ತು,
ಗುರುಗಳೇ ಇನ್ನು ಸಾಕು ಮಾಡಿ ಅಂತ ಒಂದು ಶಕ್ತಿಯ ಒಂದು ಧ್ವನಿಯಲ್ಲಿ ಕೂಗುತ್ತಾಳೆ. ಅದೇ ಸಮಯಕ್ಕೆ ರಾಮಚಂದ್ರ ಬರ್ತಾನೆ. ಆ ಗುರುಗಳು ಕೊಡ್ತಿದ್ದವರು ನಿಲ್ಲಿಸಿ ತಬ್ಬಿಬ್ಬಾಗಿ ಹೋಗ್ತಾರೆ. ಯಾಕೆಂದರೆ ಮಾತೆಯ ಈ ಒಂದು ರೂಪವನ್ನು ಯಾರೂ ಕಂಡಿರಲಿಲ್ಲ. ಅವಳ ಧ್ವನಿಯಲ್ಲಿ ಈ ಒಂದು ಏನಂತಾರೆ ಅಥಾರಿಟೇಟಿವ್ ಅಂತೀವಲ್ಲ, ಆ ಒಂದು ಧ್ವನಿ ಆಕೆಯಲ್ಲಿ ಎಂದೂ ಕಂಡಿರಲ್ಲ. ಆಕೆ ಏನೋ ಒಂದು ಶಕ್ತಿ ಆವರಿಸ್ದಂಗೆ ಹಾಗೆ ಮಾಡಬಾರ್ದು ಅಂತ ಹೇಳಿ ಒಳಗೆ ಬಂದು ನಿಲ್ತಾಳೆ. ರಾಮಚಂದ್ರ ಒಂದು ಸಮಾಧಾನ ಮಾಡ್ತಾನೆ. ಎಲ್ಲ ಪರಿಸ್ಥಿತಿ ತಿಳಿದು ಇವೆಲ್ಲವೂ ಅಜ್ಞಾನದಿಂದ ನಡೀತಾ ಇದೆ. ಸೋಮಳ ಒಂದು ಯೋಚನೆ, ಅವಳು ಹೇಳ್ತಾಳೆ ಏನಕ್ಕೆ ರಾಮಚಂದ್ರ ಹೀಗೆಲ್ಲ ನಡೀತಿದೆ ಅಂದಾಗ, ಎಲ್ಲವೂ ಅಜ್ಞಾನ. ಆ ಅಜ್ಞಾನ ಯುಗಗಳವರೆಗೂ ಇರುತ್ತೆ. ಯಾಕೆಂದರೆ ಶಕ್ತಿ ಹಿಮ್ಮೆಟ್ಟು ಬಿಡ್ತಾಳೆ. ಈ ಅಜ್ಞಾನದಲ್ಲಿ ಏನೇನೋ ನಡೆದು ಹೋಗುತ್ತೆ ಅಂತ ರಾಮಚಂದ್ರ ಇನ್ನಷ್ಟು ವಿಷಯಗಳನ್ನು ಹೇಳ್ತಾ ಎಲ್ಲರನ್ನೂ ಸಮಾಧಾನ ಪಡಿಸಿ ಮಾತೇನೂ ಸಮಾಧಾನ ಪಡಿಸ್ತಾರೆ. ಇದಾದ ಕೆಲವು ದಿನಗಳಲ್ಲಿ ಖ್ಯಾತಿಮಾ ಹಾಗೂ ಅರುಂಧತಿ ತಾಯಿ ಇಬ್ಬರು ಬರ್ತಾರೆ. ಏನು ಈ ಶಾಪ ವಿಮೋಚನೆಯ ಕಾಲ ಬಂತು, ಅದಕ್ಕೆ ಸೀತೆಗೆ ಕೃತಜ್ಞತೆಗಳನ್ನು ತಿಳಿಸ್ಲಿಕ್ಕೆ ಬರ್ತಾರೆ. ನೀನು ಮಾಡಿದ್ದು ಒಳ್ಳೇದಾಯಿತು ಸೀತೆ, ಇವೆಲ್ಲವೂ ನಿಲ್ಲಬೇಕು, ಇನ್ನು ರಾಜನ ಕಾನೂನು ನಡಿಬೇಕು, ಅದೇ ಇನ್ನು ಮುಂದಕ್ಕೆ ಶಾಸನವಾಗಬೇಕು ಅಂತ ಹೇಳಿ ಇಷ್ಟೆಲ್ಲ ಬದಲಾವಣೆಗಳು ಈ ಅಧ್ಯಾಯದಲ್ಲಿ ಮಾಸ್ಟರ್ಸ್ ತಿಳ್ಕೊಳ್ಳುವಂತಹ ವಿಷಯ ಬಹಳಷ್ಟು ಇದೆ. ನಾನು ಆದಷ್ಟು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನಷ್ಟು ತಿಳ್ಕೊಳ್ಳುವಂತಹ ಅವಳ ಸೇವಾ ಮನೋಭಾವ, ಇನ್ನೂ ಏನೇನೋ ಅವಳ ಒಂದು ಶಕ್ತಿ, ಅವಳ ಒಂದು ತ್ಯಾಗ ಎಲ್ಲವೂ ಈ ಅಧ್ಯಾಯದಲ್ಲಿದೆ. ಖಂಡಿತ ಓದಿ. ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ ಈ ಅಧ್ಯಾಯದಲ್ಲಿ. ನೋಡಿ, ಇಷ್ಟೆಲ್ಲ ಮಾಡಿದ್ರು ಸೀತಾಮಾತೆ ಯಾರಿಗೂ ಗೊತ್ತಿಲ್ಲದ ಹಾಗೆ, ತಿಳಿಸದ ಹಾಗೆ ತನ್ನ ಕೆಲಸ ತಾನು ಸೈಲೆಂಟಾಗಿ ಅಂತಾರಲ್ಲ, ಸಮಾಧಾನವಾಗಿ ತಾನೆಷ್ಟೋ ತನ್ನ ಕೆಲಸ ಏನೋ ಅನ್ನೋ ಥರ ಮಾಡಿಬಿಟ್ಟಿದ್ದಾಳೆ. ಅಷ್ಟು ಅದ್ಭುತ ಮಾಡಿದ್ರೂ ಸಹ. ಹಾಗಾಗಿ ಈ ಪ್ರಯಾಣದಲ್ಲಿ ಇನ್ನಷ್ಟು ವಿಷಯಗಳು ಸಾಕ್ತಿರುತ್ತೆ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮ್ಮ PMC ಕನ್ನಡ ವಾಹಿನಿಯವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲ ಗುರುಗಳಿಗೂ ನೀವೆಲ್ಲ ಮಾಸ್ಟರ್ಸ್ಗೂ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.